ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಕನ್ನಡ ವ್ಲಾಗ್ಸ್. ನೆನ್ನೆ ವ್ಲಾಗಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಒಂದು ಬ್ಯಾಲೆನ್ಸ್ ಇತ್ತು, ಸೊ ಒಂದು ಬಕೆಟ್ ನೀರಿಗೆ ಕ್ಲೀನಿಂಗ್ ವೆನಿಗರು ಮತ್ತು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಒಂದು ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸಜ್ಜೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಿಕ್ಸಿ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಜಾಸ್ತಿ ಗಲೀಜಿರುತ್ತೆ. ಒಂದೇ ಸಲ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಆಗೋದಿಲ್ಲ. ಸೊ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಇದ್ದೇ ಇರುತ್ತೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ನಾನ ಬಂದುಬಿಟ್ಟು ನಾಳೆ ಯುಗಾದಿ ಹಬ್ಬ, ಪಾತ್ರೆ ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗೋಣ ಅಂತ ಅಂದ್ಬಿಟ್ಟು ಬೆಳಗ್ತಾ ಇದ್ದೀನಿ. ನಾನಿಲ್ಲಿ ರೂಪೇರಿ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಬೆಳ್ಕೊತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಎಷ್ಟೇ ಕಪ್ಪಿದ್ರೂ ದೇವ್ರ ಸಾಮಾನೆಲ್ಲ ನೀಟ್ ಮಾಡ್ಕೊಂಬಿಡ್ಬೋದು. ಸೊ ನಾನು ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಈ ಲಿಕ್ವಿಡ್ನ ಯಾವಾಗಲೂ ಯೂಸ್ ಮಾಡೋದಿಲ್ಲ. ದೇವ್ರ ಸಾಮಾನೆಲ್ಲ ಯಾವಾಗ ಜಾಸ್ತಿ ಕಪ್ಪಾಗಿರುತ್ತೋ ಆಗ ಮಾತ್ರ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊತೀನಿ. ಇಲ್ಲಾಂದರೆ ಮಾಮೂಲಿ ಟೂತ್ ಪೌಡರಲ್ಲಿ ಕ್ಲೀನ್ ಮಾಡ್ಕೊತೀನಿ. ಈ ಥರ ಹಬ್ಬಗಳಲ್ಲಿ ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಶೈನಿಂಗ್ ಆಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ದೇವ್ರ ಸಾಮಾನೆಲ್ಲ ಪಳಪಳ ಅಂತ ಇರುತ್ತೆ. ನೋಡಿ ಎಷ್ಟು ಬೇಗ ಬೇಗ. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬ ಟಯರ್ಡ್ ಆಗಿರ್ತೀವಿ. ಈ ರೀತಿ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಫಾಸ್ಟಾಗಿ ಕೆಲಸ ಆಗುತ್ತೆ ನಮಗೆ. ಸೊ ನಾನು ಅದಕ್ಕೋಸ್ಕರ ಈ ಲಿಕ್ವಿಡಲ್ಲಿ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಲಕ್ಷ್ಮೀ ದೀಪದಲ್ಲಿ ಲಕ್ಷ್ಮಿ ಎಷ್ಟು ಕಪ್ಪಾಗಿತ್ತು ಅಂದರೆ ತುಂಬ ಕಪ್ಪಾಗಿತ್ತು. ಲಿಕ್ವಿಡ್ ಹಾಕಿದ ತಕ್ಷಣ ಎಷ್ಟು ಶೈನಿಂಗ್ ಆಗಿದೆ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಾಗುತ್ತೆ. ಈಗ ಎಷ್ಟು ನೀಟಾಗಿದೆ ಅಂತ. ಆದರೆ ಇದರಲ್ಲಿ ಒಂದೇ ಒಂದು ಫೀಡ್ಬ್ಯಾಕ್ ಏನಪ್ಪ ಅಂತಂದರೆ, ಬತ್ತಿ ಹಾಕ್ತೀವಲ್ಲ ಆ ಜಾಗದಲ್ಲಿ ಎಷ್ಟೇ ಇದು ಮಾಡಿದ್ರು ಕಪ್ಪಿರೋದು ಹೋಗೋದಿಲ್ಲ. ಸೊ ನಾನು ಒಂದು ಟೂತ್ ಪೌಡರ್ ತೊಗೊಬಿಟ್ಟು ಅದರಲ್ಲಿ ಚೆನ್ನಾಗಿ ಒಂದು ಬೆರಳಲ್ಲಿ ಉಜ್ತಾ ಇದ್ದೀನಿ. ನೋಡಿ, ಈ ರೀತಿ ಉಜ್ಕೊಂಡ್ರೆ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಪಳಪಳ ಅಂತಿದೆ, ಚೆನ್ನಾಗಾಗಿದೆ. ನಾವೇನಾದರೂ ಡಿಸೈನ್ಸ್ ಇರೋ ಬೆಳ್ಳಿ ಪಾತ್ರೆ ತೊಗೊಬಿಟ್ರೆ ಅದರಲ್ಲಿ ಏನಾದರೂ ಕಪ್ಪಾಗಿಬಿಟ್ರೆ ಎಷ್ಟು ಉಜ್ಜಿದ್ರೂ ಕೂಡ ಹೋಗೋದಿಲ್ಲ. ಇದರಲ್ಲಿ ಈ ಲಿಕ್ವಿಡ್ನ 1 ಡ್ರಾಪ್ ಹಾಕಿದ್ರೆ ಕೂಡ ನೀಟಾಗಿ ಹೊರಟೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಇದು ಊದ್ಬತ್ತಿ ಸ್ಟ್ಯಾಂಡು. ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಪ್ಪಾಗಿರುತ್ತಲ್ಲ ಊದ್ಬತ್ತಿ ಸಿಕ್ಸೋತಾವು, ಅದನ್ನು ಮಾತ್ರ ಸ್ವಲ್ಪ ಟೂತ್ ಪೌಡರ್ ಹಾಕ್ಕೊಂಡು ಉಜ್ಕೊಂಡೆ. ನೀಟಾಗಿ ಕ್ಲೀನಾಗಿದೆ, ಹೊಸದಿದ್ದಾಗಿದೆ. ನೆಕ್ಸ್ಟು ನಾನು ಹಿತ್ತಾಳೆ ಪಾತ್ರೆ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು ಅದನ್ನು ಸಬೀನ ಪೌಡರಲ್ಲಿ ಅದ್ಕೊಂಡು, ಸುಮ್ಮನೆ ಏನು ಪ್ರೆಷರ್ ಹಾಕಿ ಏನು ಉಜ್ಜೋ ಅವಶ್ಯಕತೆ ಇಲ್ಲ. ನೀಟಾಗಿ ಸುಮ್ಮನೆ ಹಿಂಗೆ ಉಜ್ಕೊಂಬಿಟ್ರೆ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ನೋಡಿ, ಈಗ ತೊಳಿತಾ ಇದ್ದೀನಿ. ಎಷ್ಟು ಶೈನಿಂಗ್ ಆಗಿದೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗುತ್ತೆ, ಪಳಪಳ ಅಂತ ಅನಿಸುತ್ತೆ. ನೆಕ್ಸ್ಟು ನಾನು ತಾಮ್ರದ ಪಾತ್ರೆಗೂ ಕೂಡ ಅದೇ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ತಾಮ್ರದ ಪಾತ್ರೆ. ಇವಾಗ ನೋಡಿ ಎಷ್ಟು ಶೈನಿಂಗ್ ಆಗುತ್ತೆ ಅಂತ. ಮಂಗಳಾರತಿ ಮಾಡೋ ಸ್ಟ್ಯಾಂಡ್ ಕೂಡ ತುಂಬ ಕಪ್ಪಾಗಿ ಹೋಗಿತ್ತು. ಆ್ಯಕ್ಚುಲಿ ನಾನು ಕರ್ಪೂರ ಯೂಸ್ ಮಾಡೋದಿಲ್ಲ.
ಮಂಗಳಾರತಿಗೆ ಅಂತ ಅಂದ್ಬಿಟ್ಟು ತುಪ್ಪದ ಬತ್ತಿ ಯೂಸ್ ಮಾಡ್ತೀವಿ. ಆದರೂ ಕೂಡ ಈ ಸ್ಟ್ಯಾಂಡು ತುಂಬ ಕಪ್ಪಾಗಿತ್ತು ನೋಡಿ. ಅದನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ಬೇಗ ಕ್ಲೀನ್ ಆಗುತ್ತೆ. ನೋಡಿ ಈಗ ಕ್ಲೀನ್ ಆಯಿತು, ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಯೂಸ್ ಮಾಡಿ ನೋಡಿ, ನೀವೇ ಹೇಳ್ತೀರಾ, ಗ್ಯಾರಂಟಿ ತುಂಬ ಚೆನ್ನಾಗಾಗುತ್ತೆ. ದೇವ್ರ ಪಾತ್ರೆ ನಾವು ಉಜ್ಜಬೇಕು ಅಂತ ಏನು ಅವಶ್ಯಕತೆಯೇ ಇಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಈ ತಟ್ಟೆನೂ ಕೂಡ ಅದೇ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫೈನಲಿ ದೇವ್ರ ಪಾತ್ರೆ ಎಲ್ಲ ಬೆಳಗಿದ್ದಾಯಿತು. ನನ್ನ ಮಗಳೆಲ್ಲ ಒರೆಸ್ಕೊಟ್ಲು. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ತುಪ್ಪದ ಬತ್ತಿ ಯೂಸ್ ಮಾಡೋದ್ರಿಂದ ಜಾಸ್ತಿ ದೇವ್ರ ಮನೆ ಜಾಸ್ತಿ ಅಂಟಾಗಿರೋದಿಲ್ಲ. ಇದಕ್ಕೂ ಕೂಡ ನಾನು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡು ನೀಟ್ ಮಾಡಿಕೊಂಡೆ ದೇವ್ರ ಮನೆಯೆಲ್ಲ. ಇದೆಲ್ಲ ದೇವ್ರ ಮನೆಯೆಲ್ಲ ನೀಟ್ ಮಾಡ್ಕೊಂಡಾದ್ಮೇಲೆ ನಾಮಗಳೆಲ್ಲ ಇಟ್ಟೆ ದೇವ್ರಿಗೆ. ಇವಾಗ ದೇವ್ರ ಮನೆ ಟೈಲ್ಸ್ ಮೇಲೆ ಸ್ವಸ್ತಿಕ್ ಮತ್ತು ಓಂ ಅಂತ ಗಂಧದಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟು ಫೋಟೋಸ್ಗೆಲ್ಲ ನಾಮ ಇಡ್ತಾ ಇದ್ದೀನಿ. ನಮ್ಮ ಮನೆ ದೇವ್ರಿಗೆಲ್ಲ 3 ನಾಮನೇ ಶ್ರೇಷ್ಠ, ಸೊ 3 ನಾಮ ಇಡ್ತಾ ಇದ್ದೀನಿ. ನನ್ನ ಮಗಳು ಸೈಡಿಂದ ವಿಡಿಯೋ ಮಾಡ್ತಿದ್ದಾಳೆ, ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾಮ ದೇವ್ರುಗಳಿಗೆ. ಸ್ಟ್ರೈಟಿಂದ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಕಳಸ ಎಲ್ಲ ಇಟ್ಟೆ. ಫೈನಲಿ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.